ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇಡೀ ಮಾನವೀಯತೆಯ ಅಸ್ಮಿತೆ ಅಂತ ಏನಾದರೂ ಇದ್ರೆ ಅದು ಸೇವೆಯಿಂದ ಮಾತ್ರ ಸಾಧ್ಯ. ನೀವು ಆ ಒಂದು ವಿಭಾಗವನ್ನ ಆರಿಸ್ಕೊಂಡಿದ್ದೀರಾ, ಅದು ಭಗವಂತನ ಪ್ರತಿರೂಪ. ನಮ್ಮ ಹತ್ರ ಬರೋರೆಲ್ಲ ರೋಗಿಗಳೇ, ಹುಷಾರಿರ್ತಕ್ಕಂಥವ್ರೆ ಅಲ್ವಾ? ಅವರಿಗೆ ನಾವು ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ನಮ್ಮ ಪ್ರಕ್ರಿಯೆಯಲ್ಲಿ ಸೇವೆಯಲ್ಲಿ ತೊಡಗುತ್ತೀವಲ್ವಾ, ಇದು ಪುಣ್ಯದ ಕೆಲಸ. ಆದ್ರಿಂದ ಇಡೀ ಸೇವೆ ಏನಿದೆ ನಿಮ್ಮ ವೃತ್ತಿ ಧರ್ಮ. ಇಡೀ ಆರೋಗ್ಯ ಕೊಡ್ತಕ್ಕಂಥದ್ದು ಮನುಷ್ಯನ ಒಂದು ಅದು ಧರ್ಮ, ಅದು ಹೌದಲ್ವಾ? ಈಗ ಏನು ನಾವು ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ ಎಲ್ಲ ಇವತ್ತು ದೀಪ ಹಚ್ಚಿದ್ರಿ, ದೀಪ ಹಚ್ಕೊಂಡ್ರಿ. ಬಂದು ಗುರುವಿನ ಮುಖಾಂತರ ಶಿಷ್ಯ ತನ್ನ ಒಂದು ಇಡೀ ಜೀವನದ ಬೆಳಕನ್ನ ಹಚ್ಕೊಂತಾನೆ. ಹಚ್ಕೊಂಡ್ ಮತ್ತೆ ಇನ್ನೊಬ್ಬರಿಗೆ ಹಚ್ಚಿದ್ರಿ ಪಕ್ಕದಲ್ಲಿ, ಹೌದಾ? ಸೊ ನಿಮ್ಮ ಬಂದಂತಹ ಜ್ಯೋತಿಯನ್ನ ನೀವೇ ಇಟ್ಕೊಳ್ಳಿಲ್ಲ, ಅದನ್ನ ಮತ್ತೆ ಬೇರೆಯವರಿಗೆ, ಉಳಿದವರಿಗೆ, ಕತ್ತಲೆಯಲ್ಲಿರ್ತಕ್ಕಂಥವರಿಗೆ ಹಂಚಿದ್ರಿ. ಇದು ಮನುಷ್ಯ ಧರ್ಮ, ಇದು ಸೇವೆ. ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ, ಕೌಶಲ್ಯವನ್ನ, ಆ ಭಗವಂತನ ಕೃಪೆಯನ್ನ ಮತ್ತೊಬ್ಬರಿಗೆ ಧಾರೆ ಎರತಕ್ಕಂಥ ಒಂದು ಕ್ರಿಯೆ ಇದೆಯಲ್ವಾ, ಇದು ನಿಜವಾದ ಮನುಷ್ಯ ಧರ್ಮ. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಇವತ್ತು ಈ ಒಂದು ಸೇವಾ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ. ಇವತ್ತು ನಾನು ಹೇಳ್ತಕ್ಕಂಥ ಒಂದೊಂದು ವಿಚಾರಗಳು ಸಹ ನಿಮಗೆ ಕ್ಲಾಸಸ್ಗಳಲ್ಲಿ ದಿನಗಟ್ಟಲೆ ಪಾಠ ಮಾಡ್ತಾರೆ, ವಾರಗಟ್ಟಲೆ ಪಾಠ ಮಾಡ್ತಾರೆ, ತಿಂಗಳಗಟ್ಟಲೆ ಪಾಠ ಮಾಡ್ತಾರೆ. ಒಬ್ಬ ರೋಗಿಯನ್ನು ನೋಡಿದಾಗ ವಿ ಹ್ಯಾವ್ ಟು ಹ್ಯಾವ್ 4 ಆಸ್ಪೆಕ್ಟ್ಸ್: ಇನ್ಸ್ಪೆಕ್ಷನ್, ಪಾಲ್ಪೇಷನ್, ಪರ್ಕಷನ್ ಅಂಡ್ ಹಾಸ್ಪಿಟೇಷನ್. ಈ 4 ವಿಧಾನಗಳಿಂದ ಅವಾಗೆಲ್ಲ ಎಕ್ಸ್ರೇ ಇತ್ತಾ, ಸಿಟಿ ಸ್ಕ್ಯಾನಿಂಗ್ ಇತ್ತಾ, ಅಲ್ಟ್ರಾಸೌಂಡ್ ಇತ್ತಾ, MRI ಇತ್ತಾ? ಇಲ್ಲ ಇಲ್ಲ. ಇವು 4ಕ್ಕೆ ಸ್ಟೆಥೋಸ್ಕೋಪ್ ಏನಿತ್ತು, ಇಷ್ಟು ಉದ್ದ ಇತ್ತು ಅಲ್ವಾ? ಈಗ ಇಟ್ಕೊಂಡು ಕಿವಿನಲ್ಲಿ ಕೇಳ್ತಿದ್ರು. ನಿಮಗೆ ಇರುತ್ತದೆ, ತೋರಿಸ್ತಿರ್ತಾರೆ ಅನ್ಕೊಂಡಿದ್ದೀನಿ, ಅಥವಾ ತೋರಿಸ್ತಾರೆ. ಸೊ ಇನ್ಸ್ಪೆಕ್ಷನ್, ಪರ್ಕಷನ್, ಪಾಲ್ಪೇಷನ್ ಅಂಡ್ ಹಾಸ್ಪಿಟೇಷನ್, ಈ 4 ವಿಧಾನಗಳಿಂದ ರೋಗಿಗಳಿಗೆ ಇರ್ತಕ್ಕಂಥ ರೋಗವನ್ನ ಕಂಡುಹಿಡಿಯುವಂತಹ ಕೌಶಲ್ಯಗಳು ಇತ್ತು. ಅದನ್ನ ಬೆಳೆಸ್ಕೋಬೇಕು ನಾವು. ಪ್ರತಿಯೊಂದಕ್ಕೂ ಇನ್ವೆಸ್ಟಿಗೇಷನ್ಸ್ ಬರೆದು ಇನ್ವೆಸ್ಟಿಗೇಷನ್ಸ್ ಮುಖಾಂತರ ನಾವು ನಂಗಂದ್ರೆ ಹ್ಯೂಮನ್ ಬ್ರೈನ್, ಹ್ಯೂಮನ್ ಕೌಶಲ್ಯ, ಹ್ಯೂಮನ್ ಸ್ಕಿಲ್ ಏನಾಯ್ತು ಅಲ್ವಾ? ಒಬ್ಬ ರೋಗಿ ನಡ್ಕೊಂಡು ಬರ್ತಾ ಇದ್ದಾನೆ ಅನ್ಕೋಬೇಕು ಅವನಿಗೆ ಏನ್ ಸಮಸ್ಯೆ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಒಂದು ಅನುಭವ ನಮಗೆ ಕಲಿಸುತ್ತೆ. ಅವನ ಆಸ್ಮಾ ಪೇಷಂಟ್ ಇದಾನ, COPD ಇದಾನ, ಡಿಪ್ರೆಷನ್ ಇದಾನ, ಹೌದಾ? ಸೊ ನಮ್ಮ OBG ಪ್ರೊಫೆಸರ್ ಹೇಳ್ತಾ ಇದ್ರು, ನಡ್ಕೊಂಡು ಬರ್ತಿದ್ರು ಅವಳು ಗರ್ಭಿಣಿ ಸ್ತ್ರೀ, ಅವಳಿಗೆ ನಾರ್ಮಲ್ ಡೆಲಿವರಿ ಆಗುತ್ತೋ ಅಥವಾ ಬೇರೆ ಅಬ್ಸ್ಟ್ರಕ್ಟೆಡ್ ಲೇಬರ್ ಆಗುತ್ತೋ ಅಂತ ಗೊತ್ತಾಗ್ತಿತ್ತು ಅವ್ರಿಗೆ. ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸ್, ಟೀಚರ್ಸ್. ಜಸ್ಟ್ ಒಂದು ಪಲ್ಸ್ ಅನ್ನ 3 ದಿವಸ ಪಾಠ ಮಾಡಿದ್ದಾರೆ. ಜಸ್ಟ್ ಪಲ್ಸ್, ಗೊತ್ತಾ? ಲಕ್ಷಣಗಳನ್ನ ಅರ್ಥಕೋಬೇಕು. ಪ್ರತಿಯೊಂದಕ್ಕೂ ಇನ್ವೆಸ್ಟಿಗೇಷನ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು. ಪ್ರಾಕ್ಟಿಕಲ್ ಆಗಿ ಕಲಿಬೇಕು. ಗುರುಗಳಿಂದ ಶಿಷ್ಯ ಏನ್ ಪಡಿತಾನೆ ಅದು ಅವನ ಲೈಫ್ ಲಾಂಗ್ ನಾಲೆಡ್ಜ್ ಆಗ್ತದೆ. ಒಬ್ಬ ಒಳ್ಳೆ ಸಿಸ್ಟರ್ ಇದ್ದಾರೆ ಅಂದ್ರೆ ಆ ಒಂದು ಹಾಸ್ಪಿಟಲ್ ತುಂಬಾ ಚೆನ್ನಾಗಿ ರೋಗಿಗಳಿಗೆ ಸೇವೆಯನ್ನ ಕೊಡ್ತದೆ. ನಾವು ನೋಡಿ ಡಯಾಗ್ನೋಸ್ ಮಾಡಿ ಪ್ರಿಸ್ಕ್ರಿಪ್ಷನ್ ಮಾಡಿ ಈ ತರ ಬರೀ ಇಷ್ಟೊತ್ತು ಕಿತ್ಕೊಡಿ ಅಂತ ಬರ್ಬಿಟ್ಟು ಹೋಗ್ಬಿಡ್ತೀವಲ್ಲ, ಅದನ್ನ ಫಾಲೋ ಅಪ್ ಮಾಡೋರು ಯಾರು? ನಿಮ್ಮಲ್ಲಿ ಆ ಮನೋಭಾವ ಬರಬೇಕು. ಆ ಒಂದು ಸೇವಾ ಮನೋಭಾವ ಬಂತು ಅಂತಂದ್ರೆ ನಾವು ಕರೆಕ್ಟ್ ಆಗಿ ಅಪ್ರೋಚ್ ಕರೆಕ್ಟ್ ಆಗಿರ್ತದೆ. ಅಪ್ರೋಚ್ ಈಸ್ ಇಂಪಾರ್ಟೆಂಟ್. ಅವ್ರು ಹೇಳ್ತಾರೆ, ನಮ್ಮ ಸಿಸ್ಟರ್ ಕೊಟ್ಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ಬಿಟ್ರೆ ನನ್ನ ರೋಗ ಎಲ್ಲ ವಾಸಿ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ವಾ, ಆ ಕೈಗುಣ ಅಂತ ಹೇಳ್ತಾರಲ್ವಾ, ನಿಮ್ಮ ಸೇವೆಯನ್ನ ಕೊಡ್ತಕ್ಕಂಥ ಆ ಒಂದು ಮನೋಭಾವ ಇದೆಯಲ್ವಾ, ಅದು ಎಲ್ಲವನ್ನ ನಿರ್ಧರಿಸ್ತದೆ.
ಸೊ ನೀವು ಬರ್ತಿದಂಗೆ ನಗು ಮುಖದಿಂದ ಮುಖ ಗಂಟಾಕೊಂಡು ಕೊಟ್ರೆ ಯಾವ ಪೇಷಂಟ್ಗೆ ರೋಗ ವಾಸಿ ಆಗ್ತದೆ? ನೀವು ಒಳ್ಳೆ ಟ್ರೀಟ್ಮೆಂಟೇ ಕೊಟ್ಟಿದ್ದೀವಿ. ನೀವು ಇನ್ನೇನೋ ಯೋಚನೆ ಮಾಡ್ಕೊಂಡು ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಮಾಡ್ಕೊಂಡು ರೋಗಿಗಳ ಜೊತೆ ವರ್ತಿಸಿದ್ರೆ ಅದು ವರ್ಕ್ ಆಗಲ್ಲ. ಅವನು ಭಗವಂತನ ಸ್ವರೂಪ, ಭಗವಂತ ಬಂದಿದ್ದಾನೆ, ನಮ್ಗೆ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ ಅನ್ನುವಂತಹ ಮನೋಭಾವದಿಂದ ನೀವು ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕಾಗ್ತದೆ ಅಲ್ವಾ? ಎಷ್ಟೋ ಪುರಾಣದ ಕಥೆಗಳಲ್ಲಿ ಓದಿದೀವಲ್ವಾ? ಭಗವಂತ ನಮ್ಮನ್ನ ಟೆಸ್ಟ್ ಮಾಡಕ್ಕೆ ಬರ್ತಾನಲ್ವಾ? ಹಂದಿಯ ರೂಪದಲ್ಲಿ ಬರ್ತಾನೆ, ನರಸಿಂಹನ ರೂಪದಲ್ಲಿ ಬರ್ತಾನೆ, ನಮ್ಮನ್ನೆಲ್ಲ ಟೆಸ್ಟ್ ಮಾಡ್ತಾನಲ್ವಾ ಹೆಂಗೆ ಅಂತ. ಹಂಗೆ ಪೇಷಂಟ್ಸ್ ಗಳ ರೂಪದಲ್ಲೂ ಬರ್ತಾನೆ. ನೀನು ಹೇಗೆ ನನ್ನ ಸೇವೆ ಮಾಡ್ತೀಯ? ನಾವು ಬರ್ತಕ್ಕಂಥ ಎಲ್ಲರೂ ಹೇಳ್ತಾರಲ್ಲ ಅಭಿಮಾನಿ ದೇವರುಗಳು ಅಂತ ಹೇಳ್ತಾರಲ್ವಾ, ಹಂಗೆ ನಾವು ರೋಗಿಗಳೇ ದೇವರುಗಳು. ಆ ರೋಗಿಗಳನ್ನ ವಾಸಿ ಮಾಡುವುದೇ ನಮ್ಮ ಕರ್ತವ್ಯ. ಈ ಮನೋಭಾವದಲ್ಲಿ ನಾವು ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಆ ಒಂದು ಹ್ಯಾಪಿ ಹಾರ್ಮೋನ್ಸ್ ಇತ್ತು ಅಂದ್ರೆ ಮಾತ್ರ ಅದು ಇನ್ನೊಬ್ಬರಿಗೆ ಪ್ರಸರಿಸಲಿಕ್ಕೆ ಸಾಧ್ಯವಾಗ್ತದೆ. ನಾವೇ ನೆಗೆಟಿವ್ ಎನರ್ಜಿನಲ್ಲಿ ಕೂತಿದ್ರೆ ನಮ್ಮ ಹತ್ರ ಬಂದವರು ನೆಗೆಟಿವ್ ಎನರ್ಜಿನಲ್ಲೇ ಇರ್ತಾರೆ. ನಾವು ಹೇಗೆ ಸೇವೆ ಕೊಡಕ್ಕಾಗ್ತದೆ ಅಲ್ವಾ? ನೇಚರಲ್ಲಿ ಏನಿದೆ ಹೇಳಿ, ಒಂದು 100 ಚೆನ್ನಾಗಿರೋ ಹಣ್ಣು ಮಧ್ಯೆ ಒಂದು ಕೊಡ್ತೋಗಿರೋ ಹಣ್ಣಿದ್ರೆ ಏನಾಗುತ್ತೆ? ಇದು ಹಂಗಲ್ಲ. 99 ಕೊಡ್ತೋಗಿರೋ ಹಣ್ಣಿದ್ರು ಒಂದು ಚೆನ್ನಾಗಿರೋ ಹಣ್ಣು ಅಲ್ಲಿದ್ರೆ ಇಡೀ 99 ಹಣ್ಣು ಸಹ ಅದರ ಒಂದು ಪ್ರಕಾಶದಿಂದ, ಅದರ ಒಂದು ಚೈತನ್ಯದಿಂದ ಚೆನ್ನಾಗಿ ಆಗ್ಬಿಡ್ತವೆ. ಒಬ್ಬ ಸಿಸ್ಟರ್, ಒಬ್ಬ ಡಾಕ್ಟ್ರು, ಒಬ್ಬ ಲ್ಯಾಬ್ ಟೆಕ್ನಿಷಿಯನ್, ಒಬ್ಬ ಫಾರ್ಮಸಿಸ್ಟ್ ಒಂದು ಆಸ್ಪತ್ರೆಯನ್ನ ನಡೆಸುವಂತಹ ಆ ಒಂದು ವೈಬ್ರೇಷನ್ ಚೇಂಜ್ ಮಾಡುವಂತಹ ಕೆಪಾಸಿಟಿ ಇರ್ತದೆ. ಎಲ್ಲೆಲ್ಲಿ ತುಂಬಾ ಚೆನ್ನಾಗಿ ನಡೀತಿರುತ್ತೆ ಆಸ್ಪತ್ರೆಗಳು, ಅಲ್ಲಿ ಹೋಗಿ ನೋಡಿ, ಅಂತಹ ಒಂದು ದೈವತ್ವದ ಸ್ಪರ್ಶ ಇರ್ತಕ್ಕಂಥವ್ರು ಕೆಲಸ ಮಾಡ್ತಾ ಇರ್ತಾರೆ, ನಿಸ್ವಾರ್ಥವಾಗಿ ದುಡಿತಾ ಇರ್ತಾರೆ, ಏನನ್ನು ಬಯಸದೆ ಭಗವಂತನ ಕೆಲಸ ಅಂತ ಮಾಡ್ತಿರ್ತಾರೆ. ಅಂತ ಆಸ್ಪತ್ರೆಗಳೆಲ್ಲ ಚೆನ್ನಾಗಿರ್ತವೆ, ಕಳಕಳಿಯಾಗಿರ್ತವೆ. ರೋಗಿಗಳು ತಾಳ್ಮೆಯಿಂದ ಶಾಂತವಾಗಿ ನೆಮ್ಮದಿಯಾಗಿ ಚಿಕಿತ್ಸೆಯನ್ನು ತಗೋತಾ ಇರ್ತಾರೆ. ಇದೆಲ್ಲ ಶುರುವಾಗೋದು ಇಲ್ಲಿಂದ. ಇವಾಗ ನೀವು ದೀಪ ಹಚ್ಚಿದ್ರಲ್ವಾ, ಇವತ್ತು ಏನ್ ಮನಸ್ಸಿದೆ, ಎಷ್ಟು ಪ್ಯೂರ್ ಇದೆ, ನಿರ್ಮಲವಾದ ಮನಸ್ಸಿದೆ, ಪರಿಶುದ್ಧವಾದ ಜ್ಯೋತಿ ಇದೆ. ಇದು ಇಡೀ ನಿಮ್ಮ ಜೀವಮಾನದ ಪೂರ್ತಿ ನಿಮಗೆ ಬೆಳಕನ್ನ ತೋರಿಸ್ಬೇಕು. ಆ ರೀತಿ ನೀವು ಕೆಲಸವನ್ನ ಮಾಡಬೇಕಾಗ್ತದೆ. ನಂಬಿಕೆ ಬಹಳ ಮುಖ್ಯ. ನಂಬಿಕೆಯೇ ಜೀವನ, ನಂಬಿಕೆಯೇ ಭಗವಂತ. ಅರ್ಥ ಆಯ್ತಲ್ವಾ? ಬಯಾಲಜಿ ಆಫ್ ಬಿಲೀಫ್ ಅಂತ ಒಂದು ಪುಸ್ತಕ ಇದೆ, ನೀವೆಲ್ಲರೂ ಅದನ್ನ ಪರ್ಚೇಸ್ ಮಾಡಿ ಓದ್ತಾರೆ. ಬ್ರೂಸ್ ಲಿಪ್ಟನ್ ಅವರು. ನಿಮ್ಮನ್ನ ನಂಬಿ ಬಂದಂತಹ ರೋಗಿ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾನೋ ಅಷ್ಟು ಅವನಿಗೆ ಕೃಪೆಯನ್ನ ತೋರಿಸ್ತದೆ, ವಾಸಿ ಮಾಡ್ತದೆ ಅವನಿಗೆ. ಅವನಿಗೆ ನಂಬಿಕೆ ಇಲ್ಲದೆ ನೀವೆಂತ ದೊಡ್ಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ 28 ತರ ಇನ್ವೆಸ್ಟಿಗೇಷನ್ಸ್ ಮಾಡಿಸಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಸಹ ಅವನಿಗೆ ಹುಷಾರಾಗ್ಲಿಲ್ಲ ಅಂದ್ರೆ ಅವನ ಒಳಗಡೆ ನಂಬಿಕೆ ಇಲ್ಲ. ನಂಬಿಕೆಯೇ ಭಗವಂತ. ದ ಬಯಾಲಜಿ ಆಫ್ ಬಿಲೀಫ್. ಆ ಬಿಲೀಫ್ ಅನ್ನೋದು ಅವನಲ್ಲಿ ಬದಲಾವಣೆಯನ್ನ ತರ್ತದೆ. ನೀವು ಅದರ ವಾರಸುದಾರರು. ಅರ್ಥ ಆಯ್ತಲ್ವಾ? ರೋಗಿಗಳ ನಂಬಿಕೆಗೆ ನಾವು ನ್ಯಾಯವನ್ನ ಒದಗಿಸಕ್ಕೆ ಶುರು ಮಾಡ್ತು ಅಂದ್ರೆ ಭಗವಂತ ನಮ್ಮ ಮುಖಾಂತರ ಕೆಲಸ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಬಯಾಲಜಿ ಆಫ್ ಬಿಲೀಫ್. ಅಂತಹ ಒಂದು ಇದು ಕಾರ್ಯ ನಿಮ್ಮಲ್ಲಿ ಆಗ್ಬೇಕಾಗ್ತದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೋಸ್ಟ್ ಆಫ್ ದ ನಾಲೆಡ್ಜ್ ವಿ ಲರ್ನ್ ಫ್ರಮ್ ಅವರ್ ಸೀನಿಯರ್ಸ್, ಅವರ್ ಲೆಕ್ಚರರ್ಸ್, ಅವರ್ ಪ್ರೊಫೆಸರ್ಸ್, ಅಸಿಸ್ಟೆಂಟ್ ಪ್ರೊಫೆಸರ್ಸ್, ಅಸೋಸಿಯೇಟ್ ಪ್ರೊಫೆಸರ್ಸ್, ಟೀಚರ್ಸ್, ಗುರುಗಳು. ಜನರಲ್ ಆಗಿ ಹೇಳೋದು ಗುರುಗಳು. ನಮ್ ಸರ್ ಓಟಿ ಒಳಗಡೆ ಬರಬೇಕಾದ್ರೆ ಅಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಓಟಿಗೆ ಎಂಟ್ರಿ ಆಗ್ತಾ ಇದ್ವಿ. ನಾವು ಅಲ್ಲಿಂದ ಕಲ್ತ್ಕೊಂಡು ಒಂದು ದೈವ ಶಕ್ತಿ, ದೈವ ಬಲ ಏನಿದೆ ಅದಕ್ಕೆ ನಮಸ್ಕಾರ. ಡಾಕ್ಟರ್ನ ದೇವರು ಅಂತ ಎಲ್ಲರೂ ಹೇಳ್ತಾರೆ, ನಾವು ದೇವರಿಗೆ ನಮಸ್ಕಾರ ಮಾಡಬೇಕು. ನಮ್ಮ ಹೃದಯದಲ್ಲಿರುವ ಭಗವಂತ, ಆ ಭಗವಂತನಿಗೆ ಕನೆಕ್ಟ್ ಆದಾಗ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಆಪರೇಷನ್ ಆಗಲಿ, ಸರ್ಜರಿ ಆಗಲಿ, ಟ್ರೀಟ್ಮೆಂಟ್ ಆಗಲಿ, ಡಯಾಗ್ನೋಸಿಸ್ ಆಗಲಿ, ಎವ್ರಿಥಿಂಗ್ ವಿಲ್ ಬಿ ಕರೆಕ್ಟ್ ಆಗಿ, ಪ್ಯೂರ್ ಆಗಿ ಭಗವಂತನಿಗೆ ಅರ್ಪಣೆಗೊಳ್ತದೆ. ಓಟಿ ಒಳಗಡೆ ಎಂಟರ್ ಆಗ್ಬೇಕಾದ್ರೆ ಪ್ರೊಫೆಸರ್ ನಮಸ್ಕಾರ ಮಾಡಿ ಎಂಟರ್ ಆಗ್ತಾ ಇದ್ರು ಅಂದ್ರೆ ಆ ಮನೋಭಾವ ತಿಳ್ಕೊಳ್ಳಿ. ಈಸ್ ಕಾಲ್
ಬ್ಲಡ್ಲೆಸ್ ಸರ್ಜನ್ ಅಂತ ಕರಿತಾ ಇದ್ವಿ ನಾವು ಅವ್ರನ್ನ, ಡಾಕ್ಟರ್ ಲಕ್ಷ್ಮೀಕಾಂತ್, KMC ಹುಬ್ಳಿ, 96, 95 ಆ ಟೈಮಲ್ಲಿ. ಗೊತ್ತಾಯ್ತಲ್ವಾ? ಸಚ್ ಎ ವಂಡರ್ಫುಲ್ ಪ್ರೊಫೆಸರ್. ಶಶಿಕಲಾ ಮೇಡಮ್, OBG ಗೈನಕ್ HOD, ಅವ್ರು ಎಷ್ಟು ಡೆಡಿಕೇಟೆಡ್ ಅಂದ್ರೆ ಅವ್ರು ಮುಟ್ಟಿದ್ರೆ ನಾರ್ಮಲ್ ಡೆಲಿವರಿ ಆಗೋಗ್ತಿತ್ತು. ಅಷ್ಟು ನಡೆದಾಡುವ ದೇವರುಗಳು ಅಂತ ಕರೀತಿದ್ರು ಅವ್ರನ್ನೆಲ್ಲ. ದೇ ನೆವರ್ ಗೋ ಬಿಯಾಂಡ್ ಮನಿ. ದುಡ್ಡಿನ ಹಿಂದೆ ಹೋದಂತವ್ರಲ್ಲ ಅವರೆಲ್ಲ. ಗೊತ್ತಾಯ್ತಲ್ಲ? ಇವತ್ತಿಗೂ ನೆನೆಸ್ಕೋತಾರೆ ಅವ್ರನ್ನೆಲ್ಲ. KS ಪಾಟೀಲ್ ಸರ್, ಕುಲಕರ್ಣಿ ಸರ್. ಸೊ ಅಂತಹ ವ್ಯಕ್ತಿಗಳಿಂದ ನಾವು ಕಲ್ತಿದ್ದು ಪಾಠನ. ಅವರನ್ನ ನೋಡೋದ್ರಿಂದ ಅವರ ಸಮಯ ಪ್ರಜ್ಞೆ, ಅವ್ರ ರೋಗಿಗಳ ಜೊತೆ ವರ್ತಿಸ್ತಿದ್ದಂತ ರೀತಿ, ಡಯಾಗ್ನೋಸಿಸ್ ಮಾಡ್ತಾ ಇದ್ದಿದ್ದು, ದಿಸ್ ಇಸ್ ಹೌ ಆಲ್ ದೋಸ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್. ನಾವು ಹೌಸ್ ಸರ್ಜನ್ ಆಗಿದ್ದಾಗ ಸರಿ OPD ನಲ್ಲಿ ಕೂರಿಸಿದ್ರು ನಮಗೆ ಹೌಸ್ ಸರ್ಜನ್. ಒನ್ ಇಯರ್ ಹೌಸ್ ಸರ್ಜನ್ ಮಾಡ್ಬೇಕು, MBBS ಅಂತ ಹೋಗಿ ಕೂರಿಸಿದ್ರು. ಕೊನೆಯಲ್ಲಿ ನಾವು ಹೌಸ್ ಸರ್ಜನ್ಸ್ ಕರೀತಾ ಇರ್ತೀವಲ್ಲ, ನಾವು ಹಾಸ್ಟೆಲ್ ಕೂತಿರ್ತೀವಿ. ಆಮೇಲೆ ನೆಕ್ಸ್ಟ್ PG ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಕ್ಕಂಥ ನಮ್ಗಿಂತ ಮುಂದೆ. ಆಮೇಲೆ ನೆಕ್ಸ್ಟ್ ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್, ಆಮೇಲೆ ಅಸೋಸಿಯೇಟ್ ಪ್ರೊಫೆಸರ್, ಆಮೇಲೆ ಪ್ರೊಫೆಸರ್, ಆಮೇಲೆ HOD.